ಪ್ರತಿಯೊಬ್ರು ಕಾಟೇರ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಆಶೀರ್ವದಿಸಿ. ಏನು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ದಿನ ಬೆಳಿಗ್ಗೆ ಆದ್ರೆ ಜಾತಿ ಜಾತಿ ಎಂಬ ನಿಂದನೆ. ರೈತರು ಬಡವರಾಗೇ ಇದ್ದಾರೆ. ರೈತರ ಜಮೀನನ್ನ ಖರೀದಿ ಮಾಡಿ ಜಮೀನ್ದಾರ್ ಹಾಕ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು ಸರ್ಕಾರದಿಂದ ಸಂಬಳ ಪಡೆದುಕೊಳ್ತಾ ಇದ್ರೂ ಜನರಿಗೆ ಕರೆಕ್ಟ್ ಆದಂತ ಸಮಯ ಸಿಗ್ತಾ ಇಲ್ಲ, ಕೆಲಸ ಮಾಡ್ಕೊಳ್ತಾ ಇಲ್ಲ. ಸರ್ಕಾರದಲ್ಲಿರುವಂತಹ ಅವರು ಸರ್ಕಾರದಿಂದ ಕಾಯ್ದೆಗಳು ಘೋಷಣೆ ಆದ್ರೇನು ಸಹ ಕಾಯ್ದೆಗಳಾಗೆ ಉಳಿದಿದೆ. ಯಾವ ರೀತಿಯಾದಂತ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಬಡವರು, ರೈತರು. ಇದನ್ನೆಲ್ಲ ಕಾಟೇರ ಸಿನಿಮಾದಲ್ಲಿ ನೋಡಿದ್ದೇನೆ. ಕಂಪ್ಲೀಟ್ ಕಾಟೇರ ಸಿನಿಮಾದ ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಏನ್ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ನಿಮಗೂ ಕೂಡ ಅರಿವಿದೆ. ಅದನ್ನ ಚಿತ್ರದ ಮೂಲಕ ತೋರಿಸ್ಕೊಟ್ಟಿರೋದಕ್ಕೆ ಎಲ್ಲಾರ್ಗು ಶುಭವಾಗ್ಲಿ. ಪಾತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಪ್ರತಿಯೊಬ್ಬ ರಾಜಕಾರಣಿ, ಬಿಸ್ನೆಸ್ ಮ್ಯಾನ್ ಯಾರು ರೈತರ ಜಮೀನ ಕಿತ್ಕೊಂಡು ಜಮೀನ್ದಾರ ಆಗ್ತಾ ಇದ್ದಾನೆ, ಜಾತಿ ಜಾತಿ ಎಂಬ ಪದ್ಧತಿಯಿಂದ ಈಗಲೂ ಸಾಯ್ತಾ ಇದ್ದಾನೆ. ಸರ್ಕಾರದ ಅಧಿಕಾರಿಗಳು ಲಂಚ ತಗೊಂಡು ಸರ್ಕಾರದಿಂದ ಘೋಷಣೆ ಆಗುವಂತ ಕಾಯ್ದೆಗಳು ಜನರಿಗೆ ರೀಚ್ ಮಾಡಿಸ್ತೀರಾ. ಯಾರೆಲ್ಲ ಮೋಸ ಮಾಡ್ತಾ ಇದ್ದೀರಾ, ಯಾರೆಲ್ಲ ಅನ್ಯಾಯ ಮಾಡ್ತಾ ಇದ್ದೀರಾ, ಬಡವ್ರನ್ನ ಚಪ್ಪಲಿದಲ್ಲಿ ತುಳ್ದಿ ಯಾವ ರೀತಿ ಒಸಕಾಗ್ತಾ ಇದ್ದೀರಾ. ಯಾರಾದ್ರೂ ಧ್ವನಿ ಎತ್ತಿ ಮಾತಾಡಿದ್ರೆ ಅವ್ರ ಮೇಲೆ ಯಾವ ತರ ಆದಂತ ದೌರ್ಜನ್ಯ ಅಲ್ಲೇ ಮಾಡಿ ಅವ್ರನ್ನ ಒಸ್ಕೋ ಅಂತ ಕೆಲಸ ಮಾಡ್ತಾ ಇದ್ದೀರಾ. ಒಬ್ರು ಅಧಿಕಾರಿಗಳು, ರಾಜಕಾರಣಿಗಳು, ಜಮೀನ್ದಾರರು ನಿಮ್ಮ ಚಪ್ಪಲಿಯಲ್ಲಿ ನೀವೇ ಒಡ್ಕೊಳ್ಳುವಂತ ಸನ್ನಿವೇಶಗಳು ತುಂಬಾ ಇದೆ. ಪ್ರತಿಯೊಬ್ರು ಕಾಟೇರ ಸಿನಿಮಾನ ನೋಡಿ ಬೆಂಬಲಿಸಿ, ಆಶೀರ್ವದಿಸಿ. ತುಂಬಾ ಚೆನ್ನಾಗಿದೆ. ತುಂಬಾ ಯೂಸ್ಫುಲ್ ಮೆಸೇಜ್. ಈಗಿನ ಸನ್ನಿವೇಶಕ್ಕೆ ತುಂಬಾ ಅನಿವಾರ್ಯ ಇರುವಂತ ಚಿತ್ರಗಳು. ಇದೇ ತರ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಆಗ್ತಾ ಇರುವಂತಹ ಅನ್ಯಾಯ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಅತಿ ಹೆಚ್ಚು ಸಿನಿಮಾ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ, ಉಳಿಸಿ, ಪ್ರೋತ್ಸಾಹಿಸಿ ಅಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. ಎಂಟೈರ್ ಕಾಟೇರ ಸಿನಿಮಾದ ಚಿತ್ರತಂಡಕ್ಕೆ ಶುಭವಾಗಲಿ.